ನಮಸ್ತೆ. ನಾಳೆ 5ನೇ ದಿನ ಆಗಿರೋದ್ರಿಂದ ಸ್ಕಂದ ಮಾತೆಯನ್ನು ನಾವು ಪೂಜೆ ಮಾಡ್ತೀವಿ. ಈ ದಿನ ನಾವು ಯಾವ ಪುಷ್ಪ ಮತ್ತು ಯಾವ ಬಣ್ಣ ಮತ್ತು ಯಾವ ನೈವೇದ್ಯ ಹಾಗೂ ಯಾವ ರಂಗೋಲಿ ಮತ್ತು ಮಂತ್ರ ಯಾವುದು ಅಂತ ತಿಳಿಯೋಣ. ನಾನು ಕೊನೆಯಲ್ಲಿ ನಿಮಗೆ ಯಾವ ರೀತಿ ರಂಗೋಲಿ ಹಾಕೋದು ಅಂತ ಚಿಕ್ಕದಾಗಿ ತೋರಿಸಿದ್ದೀನಿ, ಅದನ್ನು ಕೂಡ ನೋಡಿ. ಅದಕ್ಕೂ ಮುಂಚೆ ನಾವು ಸ್ಕಂದ ಮಾತೆಯ ಬಗ್ಗೆ ಸ್ವಲ್ಪ ತಿಳಿಯೋಣ. ದುರ್ಗಾ ಮಾತೆಯ ರೂಪದಲ್ಲಿ ಒಂದಾದ ಸ್ಕಂದ ಮಾತೆ ರೂಪವನ್ನು ನವರಾತ್ರಿ ಹಬ್ಬದ 5ನೇ ದಿನ ನಾವು ಪೂಜೆ ಮಾಡ್ತೀವಿ. ಅದು ಮಂಗಳಕರ ಎಂದು ಎಲ್ಲ ಪರಿಗಣಿಸಲಾಗುತ್ತದೆ. ದುರ್ಗಾದೇವಿಯು ತನ್ನ ಸ್ಕಂದ ಮಾತಾ ಅವತಾರದಲ್ಲಿ 4 ತೋಳುಗಳನ್ನು ಹೊಂದಿರುತ್ತಾಳೆ. ಇದರಲ್ಲಿ ಒಂದು ಕೈಯಲ್ಲಿ ಬಾಲ್ಯದಲ್ಲಿರುವ ಕಾರ್ತಿಕೇಯನನ್ನು ಹಿಡಿದುಕೊಂಡಿರುತ್ತಾಳೆ, ಇನ್ನೊಂದು ಕೈಯಲ್ಲಿ ವರಮುದ್ರೆಯನ್ನು ಹಿಡಿದಿರುತ್ತಾಳೆ. ಇದರಿಂದ ಆಕೆ ಭಕ್ತರನ್ನು ಆಶೀರ್ವಾದ ಮಾಡುತ್ತಾಳೆ ಹಾಗೂ ಇನ್ನು 2 ಕೈಗಳಲ್ಲಿ ಕಮಲದ ಹೂಗಳನ್ನು ಹಿಡಿದುಕೊಂಡಿರುತ್ತಾಳೆ. ಸಿಂಹದ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾಳೆ. ನಾಳೆ ಸ್ಕಂದ ಮಾತೆ ದೇವಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4:33ರಿಂದ 5:21 ಒಳಗೆ ಪೂಜಿಸಬಹುದು. ನಂತರ ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:47ರಿಂದ 12:35 ಒಳಗೆ ನಾವು ಪೂಜಿಸಬಹುದು. ಸಂಜೆ 6:13ರಿಂದ 6:36 ಒಳಗೆ ಪೂಜೆ ಮಾಡಬಹುದು. ನಂತರ ಈ ದಿನ ಹಸಿರು ಬಣ್ಣದ ಸೀರೆಯನ್ನು ಉಡಬೇಕಾಗುತ್ತೆ. ಈ ದಿನ ಸ್ಕಂದ ಮಾತೆಯ ದೇವಿಗೆ ಕೆಂಪು ಬಣ್ಣದ ಪುಷ್ಪಗಳಿಂದ ಅಲಂಕಾರ ನಾವು ಮಾಡಬೇಕಾಗುತ್ತೆ. ಗುಲಾಬಿ ಬಣ್ಣ ಆಗಲಿ ಇಲ್ಲ ಕೆಂಪು ಕಮಲದ ಹೂವು ಪುಷ್ಪಗಳಿಂದ, ಬೇರೆ ಪುಷ್ಪಗಳಿಂದನೂ ಅಲಂಕಾರ ಮಾಡ್ಬೋದು. ಹೆಸರು ಸೂಚಿಸಿದ ಹಾಗೆ ಸ್ಕಂದ ಮಾತೆ, ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಲ್ವಾ. ಸುಬ್ರಹ್ಮಣ್ಯ ಸ್ವಾಮಿ ಮಂಗಳ ಗ್ರಹಕ್ಕೆ ಅಧಿಪತಿಯಾಗಿರುತ್ತೆ. ಆದ್ದರಿಂದ ಕೆಂಪು ಬಣ್ಣದ ಪುಷ್ಪಗಳನ್ನು ಬಳಸಿ. ನಂತರ ನಾಳೆ ನೈವೇದ್ಯಕ್ಕೆ ಬಾಳೆಹಣ್ಣಿನ ರಸಾಯನ ಮಾಡ್ಕೋಬೋದು, ಇಲ್ಲ ಹೆಸರು ಕಾಳಿನಿಂದ ಮಾಡಿದ ಪದಾರ್ಥಗಳಿಂದ ನೀವು ಪ್ರಸಾದವನ್ನು ಮಾಡಬೇಕು. ಮಂತ್ರ ಏನು ಹೇಳಬೇಕು ಅಂದರೆ ಓಂ ದೇವಿ ಸ್ಕಂದ ಮಾತಾಯ ನಮಃ 108 ಬಾರಿ ನೀವು ಹೇಳ್ಕೋಬೋದು. ಇದೇ